ಲಕ್ಷ್ಮಣವರು ರೈತ ಸಂಘ ಕೃಷ್ಣರಾಜಪುರ ಈ ಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ಬೆಳೆದಿದ್ದೀರಾ. ಒಳ್ಳೆ ಯುವಕರಿದ್ದೀರಾ, ಬಹಳಷ್ಟು ಗುಂಡಿಗೆ ಎದೆ ಕೊಟ್ಟು ಮಾಡ್ತಿದ್ದೀರಾ. ಈ ಸಂದರ್ಭದಲ್ಲಿ ಇವತ್ತಿನ ಬಜೆಟ್ ವಿಚಾರದಲ್ಲಿ ನಿಮ್ಮ ಮನದಾಳ ಮಾತು ತಿಳಿಸ್ಬೇಕಂತ ನಾನು ಮನವಿ ಮಾಡ್ತೀನಿ ಲಕ್ಷ್ಮಣವ್ರೆ. ನಮಸ್ತೆ ಸರ್. ಓಕೆ ಸರ್, ಬಹಳ ಮುಖ್ಯವಾಗಿ ಇವತ್ತಿನ ದಿನ ಅತಿ ಹೆಚ್ಚು ಬಜೆಟ್ ನ ಮಂಡನೆ ಮಾಡಿರ್ತಕ್ಕಂಥ ಕೀರ್ತಿ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅನಾರೋಗ್ಯದಂತಹ ಪರಿಸ್ಥಿತಿಯನ್ನು ಸಮೇತ ಸೊ 16ನೇ ಬಜೆಟ್ ನ ಅತ್ಯಂತ ಯಶಸ್ವಿಯಾಗಿ ಬಜೆಟ್ ನ ಮಂಡನೆ ಮಾಡಿದ್ದಾರೆ. ಸೊ ನಾವು ಸಮೇತ ಸಾಕಷ್ಟು ಹೋರಾಟಗಳನ್ನ ಮಾಡಿ ನಿನ್ನೆನೂ ಸಮೇತ ನಮ್ಮ ಫ್ರೀಡಂ ಪಾರ್ಕ್ ನಲ್ಲಿ ನಮ್ದು ಒಂದು ರೈತ ಸಂಘಗಳ ಏಕೀಕರಣದ ಒಂದು ಶೀರ್ಷಿಕೆ ಅಡಿಯಲ್ಲಿ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ರೈತರ ಸಮ್ಮುಖದಲ್ಲಿ ನಾವು ಸಮೇತ ನಿನ್ನೆ ಒಂದು ಹೋರಾಟನ ಮಾಡಿದ್ವಿ. ಸೊ ನಿನ್ನೆನೂ ಸಮೇತ ಸರಿಸುಮಾರು ಒಂದು 34 ಅಂಶಗಳ ಬಜೆಟ್ ಇದನ್ನ ಸೇರಿಸಬೇಕು ಅಂತಕ್ಕಂಥ ಒಂದು ಬಜೆಟ್ ಮನವಿಯನ್ನ ಕೊಟ್ಟಿದ್ದೀವಿ. ನಿನ್ನೆ ಸಂತೋಷ್ ಲಾಡ್ ಅವರು ಸಮೇತ ಬಂದು ಸ್ವೀಕಾರ ಮಾಡಿ ಹೋಗಿದ್ದಾರೆ. ಒಟ್ಟಾರೆಯಾಗಿ 77 ಅಂಶಗಳನ್ನ ಒಳಗೊಂಡಿರ್ತಕ್ಕಂಥ ನಮ್ಮ ರೈತರ ಪರವಾಗಿರ್ತಕ್ಕಂಥ ಒಂದು ಬಜೆಟ್ ಇದು. ರೈತರ ಪರವಾಗಿ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಸೊ ಇದು ರೈತರಿಗೆ ಪೂರಕವಾಗಿರ್ತಕ್ಕಂಥ ಒಂದು ಬಜೆಟ್ ನ ಮಂಡನೆ ಮಾಡಿದ್ರೆ ಅಂದ್ರೆ ತಪ್ಪಾಗೋದಿಲ್ಲ. ಬಹಳ ಮುಖ್ಯವಾಗಿ ಇದರಲ್ಲಿ ರೈತರ ಆತ್ಮಹತ್ಯೆಗಳನ್ನ ತಡಿಲಿಕ್ಕೆ ಒಂದು ವಿಶೇಷವಾದ ತಜ್ಞರ ಸಮಿತಿ ತಂಡವನ್ನು ರಚನೆ ಮಾಡಬೇಕಾಗಿತ್ತು. ಯುವಕರಿಗೆ ಆದ್ಯತೆಯನ್ನು ಕೊಟ್ಟು ಕೃಷಿಯತ್ತ ಕಡೆ ಕರ್ಕೊಂಡ್ಬರ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಬೇಕಾಗಿತ್ತು. ಕೆಲವೊಂದು ಅಂಶಗಳನ್ನ ಬಿಟ್ರೆ ಒಟ್ಟಾರೆಯಾಗಿ ಇದು ರಾಜ್ಯದ ರೈತರ ಪರವಾಗಿರ್ತಕ್ಕಂಥ ಬಜೆಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದಾಗಿಯೂ ಸಮೇತ ಹೇಳಿ ಇದು ರೈತರಿಗೆ ಪೂರಕವಾಗಿರ್ತಕ್ಕಂಥ ಬಜೆಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್. ವೆರಿ ಗುಡ್. ಆಮೇಲೆ ಇದು ಯಾಕೆಂತಂದ್ರೆ ಇದರಲ್ಲಿ ನಮಗೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಒಂದು ಸ್ಮಾರಕವನ್ನ ನಾವು ಯಾರು ಇದನ್ನ ಮನವಿ ಕೊಟ್ಟಿರ್ಲಿಲ್ಲ. ರೈತರು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನಡ್ಕೊಂಡ್ ಬಂದಿರತಕ್ಕಂಥ ಹಾದಿಯನ್ನ ಅವರು ಮನವರಿಕೆ ಮಾಡಿಕೊಂಡು ಮನಗೊಂಡು ಅದಕ್ಕೆ ಬೆಲೆ ಕೊಟ್ಟು ಇವತ್ತಿನ ಮೈಸೂರು ವಿವಿನಲ್ಲಿ ಅದನ್ನ ಒಂದು PhD ಮಾಡ್ತಕ್ಕಂಥ ಅವರಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಆ ಒಂದು ಘಟಕನ ಸ್ಥಾಪನೆ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ರೈತರ ಪರವಾಗಿರ್ತಕ್ಕಂಥ ಒಂದು ಬಜೆಟ್ ನ ಮಂಡನೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಸೊ ಈಗ ನಿಮ್ಮ ಮುಂದೆ ಗೌರವ್ನವರು ಅಕ್ಕ ನಮ್ಮ CPM ಲೀಡರ್ ಕೆಲವು ಅಂಶಗಳನ್ನ ಹೇಳಿದ್ರು, ತಾವು ಕೇಳಿಸ್ಕೊಂಡಿದ್ದನ್ನ ಅದು ಸಮರ್ಥನೆ ಮಾಡ್ಕೊಳ್ತೀರಿ, ಏನ್ ಹೇಳ್ತಾರೆ ಅದಕ್ಕೆ? ಇಲ್ಲ, ನಾನು ರಾಜಕೀಯದಿಂದ ಹೊರಗಡೆ ಇರ್ತೀನಿ ಸರ್. ರಾಜಕೀಯಕ್ಕೂ ನಮಗೂ ಸಂಬಂಧ ಇಲ್ದಿರಂತ ವಿಚಾರ. ಸೊ ರೈತರ ಪರವಾಗಿ ನೋಡೋದಾದ್ರೆ ಸರಿಸುಮಾರು 77 ಅಂಶಗಳನ್ನ ನಾನು ಸವಿಸ್ತಾರವಾಗಿ ಅದನ್ನ ಓದಿದ್ದೀನಿ. ಕೆಲವೊಂದನ್ನ ಸೇರಿಸಬೇಕಾಗಿತ್ತು. ಇವತ್ತು ತೊಗರಿಗೆ ಮತ್ತೆ ಕೆಲವೊಂದಷ್ಟಕ್ಕೆ ಮಹತ್ವ ನಮ್ಮಲ್ಲೂ ಕೆಲವು ಅಂಶಗಳನ್ನ ಬಿಟ್ಟಿದ್ದಾರೆ. ಸೊ ನಾವು ಮುಂದೆನೂ ಸಮೇತ ಇದು ಇಷ್ಟಕ್ಕೆ ಮುಗಿಯುವಂತದ್ದಲ್ಲ. ಸೊ ನಿರಂತರವಾಗಿ ನಾವು ಅವ್ರ ಸಂಪರ್ಕದಲ್ಲೂ ಇರ್ತೀವಿ. ಮತ್ತೆ ರಾಜ್ಯದ ಸಮಸ್ಯೆಗಳನ್ನು ಸಮೇತ ಅವ್ರಿಗೆ ಪಟ್ಟಿ ಮಾಡಿ ಕೊಡುವಂತ ಅದರಲ್ಲಿ ನಮ್ಮ ಪ್ರಯತ್ನನೂ ಇದೆ. ಸೊ ಒಟ್ಟಾರೆ ನಾವು ಅವ್ರಿಗೆ ತಲುಪಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕೆಲಸ. ಇದು ಒಟ್ಟಾರೆ ಗಮನಿಸೋದಾದ್ರೆ ಬೇರೆ ಸರ್ಕಾರಗಳಿಗೆ ನಾವು ಇದನ್ನ ಹೋಲಿಕೆ ಮಾಡಿ ನೋಡೋದಾದ್ರೆ ಈ ಒಂದು ಬಜೆಟ್ ಕೃಷಿಕರಿಗೆ ಸರಿ. ಅಂತಿಮವಾಗಿ ಸಂತೆ ವಿಚಾರ ಹೇಳ್ಬಿಡಿ ಸರ್. KR ಪುರಂ ಸಂತೆನಲ್ಲಿ ಸಾಕಷ್ಟು ಅವ್ಯವಹಾರಗಳ ಒಂದು ಗೂಡಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. KR ಪುರಂ ಸಂತೆಗೂ ಸಮೇತ ಶಾಶ್ವತವಾದ ಒಂದು ಮುಕ್ತಿ ಕಾಣಿಸ್ತಕ್ಕಂಥ ಒಂದು ಕೆಲಸ ಆಗ್ಬೇಕು. ಇದರಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಅವ್ಯವಹಾರಗಳು ನಿಲ್ಲಬೇಕು, ರೈತರಿಗೆ ನ್ಯಾಯ ಸಿಗ್ಬೇಕು. ಇವತ್ತಿನ ದಿನ ನಮ್ಮ ಬೆಂಗಳೂರಿನಲ್ಲಿ KR ಮಾರುಕಟ್ಟೆ ಬಿಟ್ರೆ ಅತಿ ಹೆಚ್ಚು ವ್ಯಾಪಾರ ಮತ್ತೆ ಅನುಕೂಲ ಆಗ್ತಾ ಇರ್ತಕ್ಕಂಥ ಸಂತೆ ಯಾವ್ದಾದ್ರು ಇದ್ರೆ ಅದು ನಮ್ಮ KR ಪುರಂ ಸಂತೆ. ಇದರಲ್ಲಿ ಬಿಡ್ ಮಾಡಿ ಇವತ್ತಿನ 10 ಲಕ್ಷ ರೂಪಾಯಿ ವಸೂಲಿ ಮಾಡ್ತಾ ಇರ್ತಕ್ಕಂಥ BBMP ಸಮೇತ ತಪ್ಪಿದೆ. ಇದರಲ್ಲಿ ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯ ಅನುಕೂಲಗಳಿಲ್ಲ. ರೈತರು ಬಂದ್ರೆ 2 ಗಂಟೆ 3 ಗಂಟೆ ರಾತ್ರಿನಲ್ಲಿ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲ. ಮತ್ತೆ ಮೇಜರ್ ಆಗಿ ಇದರಲ್ಲಿ ಆಗ್ಬೇಕಾಗಿರ್ತಕ್ಕಂಥದ್ದು ರೈತರಿಗೆ ಸೂಕ್ತವಾದ ಒಂದು ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಸರ್. ಇಲ್ಲಿ ಈ ಒಂದು ಸಮಸ್ಯೆಗಳನ್ನ ನಾವು ಪಟ್ಟಿ ಮಾಡಿ ಇದನ್ನು ಸಮೇತ ನಾವು ಅವ್ರ ಗಮನಕ್ಕೆ ತಗೊಂಬರ್ತಕ್ಕಂಥ ಕೆಲಸ ಮಾಡ್ತೀವಿ ಯಾವುದು ಈಗ ಸಂತೆ ವಿಚಾರ ಹಿಂದೆ ಎಲ್ಲ ಕೂಡ ಒಂದು ನಿಜವಾದಂತ ವ್ಯಾಪಾರಿಗಳು ಸಂತೆಯನ್ನ ನಡೆಸ್ತಾ ಇದ್ರು. ಬಟ್ ಇತ್ತೀಚೆಗೆ ಅದು ದಲ್ಲಾಳಿಗಳ ಒಂದು ಸಂತೆ ಆಗಿದೆ ಎನ್ನುವಂಥದ್ದು ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರಾಗ್ಬೋದು, ಕೊಂಡ್ಕೊಳ್ಳೋರಾಗ್ಬೋದು, ಈ ತರ ಕೂಡ ಒಂದು ಧ್ವನಿ ಇವತ್ತು ಜೋರಾಗಿ ಕೇಳ್ತಾ ಇದೆ. ಅದು ನಿಜವಾಗ್ಲೂ ಕೂಡ ವ್ಯಾಪಾರ ಮಾಡ್ಕೊಂಡು ಬದುಕುವಂತವ್ರಿಗೆ ಅದೇ ಹೇಳ್ತೀನಿ, ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲ ಆಗ್ಬೇಕು. ಬಟ್ ಆದ್ರೆ ಇವತ್ತೇನಾಗ್ತದೆ ಅಂತ ಹೇಳಿದ್ರೆ ಅಲ್ಲ, ಇವತ್ತೇನಾಗ್ತಿದೆ ಅಂತ ನೇತ್ರಾವತಿ ಬಡಾವಣೆಗೂ KR ಪುರಂ ಸಂತೆಗೂ ಎರಡಕ್ಕೂ ಕೂಡ ರಸ್ತೆ ಮಧ್ಯದಲ್ಲಿ ಇತ್ತು. ಅದು ತುಂಬಾ ಇದಾಗಿತ್ತು, ವೆಹಿಕಲ್ಗಳು ಅದು ಇದೆಲ್ಲ ಕೂಡ ಬಂದು ಹೋಗ್ತಿತ್ತು. ರಸ್ತೆ ಇನ್ನೊಂದ್ ಕಡೆ ಬಿಟ್ಕೊಡ್ತೀವಿ ಅಂತ ಹೇಳಿ ಇವತ್ತು ಅಲ್ಲಿ ಬಂಧನ ಮಾಡಿದ್ರು. ಅದು ಇವತ್ತು ಕಸದ ರಾಶಿಯಾಗಿ ಇವತ್ತು ಏರಿಯಾದ ಜನ ಓಡಾಡ್ಲಿಕ್ಕೆ ಆಗದೆ ಇರುವಂತ ರೀತಿಯಲ್ಲಿ ಇವತ್ತು ಅವ್ಯವಸ್ಥೆ ಅಲ್ಲಿದೆ.
ಸಾಕಷ್ಟು ಸಲ ಇದ್ರೆ BBMP ಅಧಿಕಾರಿ ಅವರು ಎಲ್ಲರಿಗೂ ಹೇಳಿದೆ. ಬಟ್ ಇಲ್ಲಿ ಯಾರೇ ಟೆಂಡರ್ ತಗೊಂಡಿದ್ದಾರೆ ಈಗ ಸರ್ಕಾರ ಕೈ ತಗೋಬೇಕು. ಎಸ್ ನಿಮ್ಮಿಬ್ರು ಒಟ್ಟಾರೆ ಮಾತೇನು? ಸರ್ ಈಗ 10 ಲಕ್ಷ ರೂಪಾಯಿ ಸರ್ಕಾರನ ಈ ವಿಚಾರದಲ್ಲಿ ಎಷ್ಟು ಹೌದು. ಅಲ್ಲಲ್ಲ, ಈಗ ಬಹಳ ಮುಖ್ಯವಾಗಿ ಸರ್ಕಾರ 10 ಲಕ್ಷ ರೂಪಾಯಿ ಎವ್ರಿ ಮಂತ್ ಟೆಂಡರ್ ತಗೊಂಡು ಆದಾಯ ಬರ್ತಾ ಇದೆಯಲ್ಲ ಸರ್, ಇವ್ರ ಅಭಿವೃದ್ಧಿ ಏನು? ಈ ಸಂತೆಗೆ ಅವ್ರ ಕೊಡುಗೆ ಏನು? ಬರೀ ಲೂಟಿ ಮಾಡೋದಕ್ಕೆ ಅಂತಾನೆ ಇರ್ತಕ್ಕಂಥದ್ದು ಇದು ಅದ್ವಲ್ಲ. ಅಲ್ಲಿ ಅಭಿವೃದ್ಧಿ ಮಾಡ್ಬೇಕಲ್ಲ, ಮೂಲಭೂತ ಸೌಕರ್ಯಗಳು ಕೊಡ್ಬೇಕಲ್ವಾ? ಅಲ್ಲಿ ವ್ಯಾಪಾರ ಮಾಡೋರು ಕೂಡ ಅನಾರೋಗ್ಯದಿಂದ ಬಳವಂತ ವಾತಾವರಣ, ಯಾವುದೇ ರೀತಿಯಾದಂತ ಡೆವಲಪ್ಮೆಂಟ್ ಇಲ್ಲ. ಈಗ ಲಕ್ಷ್ಮಣ ಹೇಳಿದ ಮಾತು ಸತ್ಯನಾ? ಅಲ್ಲ, ಅದು ಕರೆಕ್ಟ್ ಇದೆ. ಅದು ಟೆಂಡರ್ ತಗೊಂಡು ಏನೋ ದುಡ್ಡು ವಸೂಲಿ ಮಾಡ್ತಾ ಇದೆ ಸರ್ಕಾರ ಅನ್ನುವಾಗ ಅದು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ಬೇಕು. ಅಭಿವೃದ್ಧಿ ಮಾಡದೆ ಬರೀ ದುಡ್ಡು ಮಾತ್ರ ತಗೊಂಡು ಇವತ್ತು ಅಲ್ಲಿ ವ್ಯಾಪಾರ ಮಾಡೋರಾಗ್ಲಿ, ವ್ಯಾಪಾರವನ್ನ ಖರೀದಿ ಮಾಡ್ಲಿಕ್ಕೆ ಬರುವಂತವ್ರು ಕೂಡ ಇವತ್ತು ಅನಾರೋಗ್ಯಕ್ಕೆ ತುತ್ತಾಗುವಂತ ರೀತಿಯಲ್ಲಿ ಇಟ್ಟಿದ್ದಾರಲ್ಲ, ಅದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಅದು ಸರ್ಕಾರ ಇವತ್ತು ಮಾರ್ಕೆಟ್ ಅನ್ನ ಕರೆಕ್ಟ್ ಆದಂತ ರೀತಿಯಲ್ಲಿ, ಅನುಕೂಲವಾದಂತ ರೀತಿಯಲ್ಲಿ ಒಂದು ಅಭಿವೃದ್ಧಿಯಾಗಿ ಇವತ್ತು ನಡೆಸಲಿಕ್ಕೆ ಸಾಧ್ಯ ಆಗ್ಬೇಕು. ಮುಂದಿನ ದಿನಗಳಲ್ಲಿ ನೀವಿಬ್ರು ರೈತ ಸಂಘ ಬಹಳ ಸ್ಟ್ರಾಂಗ್ ಇದ್ದೀರಾ. ಗೌರಕ್ನವ್ರದ್ದು ಅದು ಸಿಪಿಎಂ ಪಕ್ಷ ಬಹಳ ಜೋರಾಗಿ ವೇದಿಕೆ ಕಲ್ಪಿಸ್ತೀರಾ? ಖಂಡಿತ ಸರ್. ಅಲ್ಲ, ಜನರಿಗೆ ಅನುಕೂಲ ಆಗ್ತದೆ ಅಂತ ಅಂದಾಗ ಜನಪರವಾಗಿ ಹೋರಾಟ ಮಾಡುವಂತವ್ರು ಎಲ್ಲರೂ ಸೇರ್ಕೊಂಡು ಒಂದು ಹೋರಾಟ ವೇದಿಕೆಯನ್ನ ಮಾಡಿಕೊಂಡು ಅದರ ವಿರುದ್ಧವಾಗಿ ಧ್ವನಿ ಎತ್ತುವಂತ ಅಗತ್ಯ ಬೇಕಿದೆ.